ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಅಂಬಿಕಾ, ನೋಡ್ತಾ ಇರು, ಇನ್ಮೇಲೆ ನಾನು ನಿನಗೆ ತೋರಿಸೋ ನರ್ಕಕ್ಕೆ ನೀನೇ ಈ ಮನೆ ಬಿಟ್ಟು ಹೊರಟೋಗ್ತೀಯಾ ಅಂತ ಅಂಬಿಕಾ ಹೇಳ್ತಾರೆ. ಹಂಗೆಲ್ಲ ಏನು ಆಗಲ್ಲ ಅತ್ತೆ, ನೀವೇನೇ ಮಾಡಿದ್ರು ಈ ಮನೆಗೆ ಹಾಗೆ ನಿಮ್ಗೆ ನಾನೇ ಸೊಸೆ ಅಂತ ಕಾವೇರಿ ಹೇಳ್ತಾಳೆ. ಅದನ್ನ ನಾನು ಒಪ್ಕೊಳ್ಳಲ್ಲ. ಇಷ್ಟು ದಿನ ಮನೆಯವ್ರಿಗೆ ವಿಷಯ ಗೊತ್ತಾಗ್ಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೆ. ಇಷ್ಟು ದಿನ ನಿನ್ನಂದು ಒಂದು ಮುಖ ನೋಡಿದ್ದೆ, ಇನ್ ಮುಂದೆ ಇನ್ನೊಂದು ಮುಖ ನೋಡ್ತೀಯ. ಇನ್ಮೇಲೆ ನೀನಿಡೋ ಒಂದೊಂದು ಹೆಜ್ಜೆನು ಮುಳು ಮೇಲೆ ಇಡೋ ತರ ಆಗ್ಬೇಕು. ಹಂಗ ಮಾಡ್ತೀನಿ, ನೋಡ್ತಾ ಇರು ಅಂತ ಅಂಬಿಕಾ ಹೇಳ್ತಾರೆ. ದಯವಿಟ್ಟು ಕೋಪ ಎಲ್ಲ ಬಿಟ್ಬಿಡಿ ಅತ್ತೆ, ನಾವು ಅತ್ತೆ ಸೊಸೆ ತರ ಚೆನ್ನಾಗಿರೋಣ ಇನ್ಮೇಲೆ ಅಂತ ಕಾವೇರಿ ಹೇಳ್ತಾಳೆ. ಏನೇ ಚೆನ್ನಾಗಿರೋದು? ಓಹೋ, ನನಗೆ ಕ್ಲಾಸ್ ತಗೊಳ್ತಾ ಇದೀಯಾ? ಜೀವನ ಪೂರ್ತಿ ನಾನು ನಿನ್ನ ಕ್ಷಮಿಸೋದು ಇಲ್ಲ, ಸೊಸೆ ಅಂತ ಒಪ್ಕೊಳ್ಳೋದು ಇಲ್ಲ ಅಂತ ಅಂಬಿಕಾ ಹೇಳ್ತಾರೆ. ಎಲ್ರು ನನ್ನನ್ನು ಒಪ್ಕೊಂಡಿರೋ ಹಾಗೆ ನೀವು ಒಂದಲ್ಲ ಒಂದಿನ ನನ್ನನ್ನು ಒಪ್ಕೊಂತೀರಾ ಅಂತ ನನಗೆ ಗೊತ್ತು ಅತ್ತೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಂತ ಕಾವೇರಿಲಿ ಹೋಗ್ತಾ ಇರ್ತಾಳೆ. ಏಯ್ ನಿಂತ್ಕೋ, ಊಟ ತಗೊಂಡೋಗೋದು ಬೇಡ ಅಂತ ನಾನು ಹೇಳ್ದೆ ತಾನೆ? ಇದ್ರಲ್ಲಿ ಏನಾದ್ರೂ ಮಿಕ್ಸ್ ಮಾಡಿ ಒಂದೇ ಸಲ ವೃಂದನ್ನ ಸಾಯಿಸ್ಬಿಡ್ಬೇಕು ಅಂತನಾ ಅಂತ ಅಂಬಿಕಾ ಹೇಳ್ತಾರೆ. ನಾನ್ ಯಾಕತ್ತೆ ಆತರ ಎಲ್ಲ ಮಾಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ. ನೀನು, ನಿನ್ ಫ್ಯಾಮಿಲಿ, ನಿಮ್ಗಳದೆಲ್ಲ ಒಂದೇ ಮೆಂಟಾಲಿಟಿ ಅಲ್ವಾ? ಎಲ್ ಬಿಡ್ತೀರಾ ನಿಮ್ ಬುದ್ಧಿನ? ಥೂ ಅಂತ ಹೇಳಿ ಅಂಬಿಕಾಲಿಂದ ಹೋಗ್ಬಿಡ್ತಾರೆ. ಕಾವೇರಿ ಕಣ್ಣೀರಾಗ್ತಾ ಅಲ್ಲೇ ನಿಂತಿರ್ತಾಳೆ. ನೆಕ್ಸಿನಲ್ಲಿ ವೃಂದ ಅದ್ಕೆ ಅಂತ ಕೂಗ್ತಾ ಇರ್ತಾಳೆ. ಅನಿಕಾ ಬಂದು, ಹಾ ವೃಂದ, ಏನಾಯ್ತು ಅಂತ ಕೇಳ್ತಾಳೆ. ಅದ್ಕೆ ಬ್ರೋ ಎಲ್ಲಿ ಅಂತ ವೃಂದ ಕೇಳ್ತಾಳೆ. ಇಲ್ಲ ವೃಂದ, ವಿವೇಕ್ ಇನ್ನು ಮನೆಗ್ ಬಂದಿಲ್ಲ ಅಂತ ಅನಿಕಾ ಹೇಳ್ತಾಳೆ. ಬಂದಿಲ್ಲ ಅಂದ್ರೆ ಎಲ್ಲೋಗಿದ್ದಾನ ಅದ್ಕೆ ಅಂತ ವೃಂದ ಕೇಳ್ತಾಳೆ. ಗೊತ್ತಿಲ್ಲ ವೃಂದ, ಎಲ್ಲಿ ಹೋಗ್ತೀನಿ ಅಂತಾನು ಹೇಳಲಿಲ್ಲ, ಇವಾಗ ಕಾಲ್ ಮಾಡ್ತಾ ಇದ್ರು ರಿಸೀವ್ ಮಾಡ್ತಾ ಇಲ್ಲ ಅಂತ ಅನಿಕಾ ಹೇಳ್ತಾಳೆ. ಏನ್ ಹೇಳ್ತಾ ಇದ್ದೀರಾ ಅದಕ್ಕೆ, ಬ್ರೋ ಎಲ್ಲೋದ ಅಂತ ವೃಂದ ಕೇಳ್ತಾಳೆ. ಡೋಂಟ್ ವರಿ ವೃಂದ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ ಅಂತ ಅನಿಕಾ ಹೇಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಂಬಿಕಾ ಟಿಫನ್ ತಕೊಂಡ್ ಬರ್ತಾರೆ. ನೋಡಿಲಿ ಏನ್ ತಂದಿದ್ದೀನಿ, ನಿನ್ಗೆ ಬಿಸಿ ಬಿಸಿ ಇಡ್ಲಿ ತಂದಿದ್ದೀನಿ, ನಾನೇ ತಿನ್ನಿಸ್ತೀನಿ ಬಾ ಅಂತ ಅಂಬಿಕಾ ಹೇಳ್ತಾರೆ. ಅತ್ತೆ ನನಗ್ ಬೇಡ, ಯಾಕೋ ಒಂಥರ ಅನ್ನಿಸ್ತಾ ಇದೆ, ಏನು ತಿನ್ಬೇಕಂತಾನೆ ನನ್ಗೆ ಅನ್ನಿಸ್ತಾ ಇಲ್ಲ ಅಂತ ವೃಂದ ಹೇಳ್ತಾಳೆ. ಅಮ್ಮ ಇಲ್ಲಿ ಕೊಡಿ, ಇಲ್ಲಿ ನಾನೇ ವೃಂದಂಗೆ ತಿನ್ನಿಸ್ತೀನಿ ಅಂತ ಅನಿಕಾ ಇಸ್ಕೊಂತಾಳೆ. ವೃಂದ, ತಿಂಡಿ ತಿನ್ಬೇಕಲ್ವಾ? ತಿಂಡಿ ತಿಂದೆ ಟ್ಯಾಬ್ಲೆಟ್ಸ್ ತಗೊಳಕ್ ಆಗುತ್ತಾ? ಪ್ಲೀಸ್ ಸ್ವಲ್ಪ ತಿನ್ನು ಅಂತ ತಿನ್ನಿಸ್ತಾರೆ ಟಿಫನ್ನ. ಅತ್ತೆ ಯಾಕೆ ಆತರ ನೋಡ್ತಾ ಇದ್ದೀರಾ ಅಂತ ವೃಂದ ಕೇಳ್ತಾಳೆ. ಏನಿಲ್ಲ ವೃಂದ, ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ನೀನು ನಮ್ಮನೆ ಸೊಸೆ ಆಗಿರ್ತಾ ಇದ್ದೆ. ಈಗ್ಲೂ ಅಷ್ಟೇ, ನೀನೇ ನಮ್ಮನೆ ಸೊಸೆ ಆಗ್ಬೇಕನ್ನೋದೇ ನನ್ನ ಆಸೆ ಅಂತ ಅಂಬಿಕಾ ಹೇಳ್ತಾಳೆ. ಇವಾಗ ಯಾಕತ್ತೆ ಆ ಮಾತೆಲ್ಲ? ನಡ್ದೋಗಿದ್ದೇನೋ ನಡ್ದೋಯ್ತು, ಅದನ್ನೆಲ್ಲ ಅಲ್ಲೇ ಬಿಟ್ಬಿಡ್ಬೇಕು. ಆದ್ರೆ ಇದು ಕೂಡ ನನ್ ಮನೆನೇ ಅಲ್ವಾ, ನಾನು ಕೂಡ ಈ ಮನೆಯವಳೆ ಅಲ್ವಾ ಅತ್ತೆ ಅಂತ ವೃಂದ ಹೇಳ್ತಾಳೆ. ಯಾಕಂಗೆಲ್ಲ ಹೇಳ್ತಿದ್ಯಾ ವೃಂದ, ಇದು ನಿನ್ ಮನೆನೆ, ನೀನು ಇಲ್ಲೇ ಇರ್ಬೇಕು ಅಂತ ಅಂಬಿಕಾ ಹೇಳ್ತಾರೆ. ಅತ್ತೆ ನೀವ್ ನನ್ಗೆ ಮನೆಯೊಳ ಸ್ಥಾನ, ಮಗಳ ಸ್ಥಾನ ಕೊಟ್ಟಿದ್ದೀರಾ ಅಲ್ವಾ, ನನಗೆ ಅಷ್ಟೇ ಸಾಕು ಅಂತ ವೃಂದ ಹೇಳ್ತಾಳೆ. ಅಷ್ಟರಲ್ಲಿ ಅಗಸ್ತ್ಯ ಅಂತ ಹೊರಗಡೆ ವಿವೇಕ್ ಬಂದು ಕೂಗ್ತಾ ಇರ್ತಾನೆ. ಅದಕ್ಕೆ ಅದು ಬ್ರೋ ವಾಯ್ಸ್, ಅದಕ್ಕೆ ಯಾಕತರ ಕೂಗ್ತಾ ಇದ್ದಾನೆ ಅಂತ ವೃಂದ ಕೇಳ್ತಾಳೆ. ಹಾ ವೃಂದ, ಇಲ್ಲೇ ಇರು, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಅನಿಕಾಲಿಂದ ಹೋಗ್ತಾಳೆ. ಎಲ್ಲಿ ಅಗಸ್ತ್ಯ, ಫಸ್ಟ್ ಅವನನ್ನ ಕರೀರಿ. ಏನೋ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಹ್ಯಾಪಿಯಾಗಿದೆಯಲ್ಲ, ಎಲ್ರು ಫುಲ್ ಹ್ಯಾಪಿ ಆಗಿದ್ದೀರಾ. ಏಯ್ ನನ್ ತಂಗಿ ನಿನ್ಗೇನು ಅನ್ಯಾಯ ಮಾಡಿದ್ಲು, ಅವಳಿಗೆ ಹೋಗಿ ಹೋಗಿ ಮೋಸ ಮಾಡ್ಬಿಟ್ಟಲ್ಲೋ. ಎಷ್ಟು ಹ್ಯಾಪಿ ಆಗಿದ್ಲ ಅವಳು, ಓಡಾಡ್ಕೊಂಡು ನಗಾಡ್ಕೊಂಡು ಕುಣ್ದಾಡ್ಕೊಂಡು ಜಾಲಿ ಆಗಿದ್ಲಲ್ಲೋ. ಅವಳನ್ನ ಎಷ್ಟು ಚೆನ್ನಾಗ್ ನಾನ್ ಸಾಕಿದೀನಿ ಗೊತ್ತೇನೋ ನಿನ್ಗೆ, ಮಗು ತರ ಸಾಕಿದೀನಿ ಅವಳನ್ನ. ಒಂದು ಸೂಜಿ ಕೂಡ ಚುಸ್ತಾ ಇರೋ ತರ ನೋಡ್ಕೊಂಡಿದೀನಿ ನಾನು. ನೀನು ಇವ್ರೆಲ್ರ ಜೊತೆ ಸೇರ್ಕೊಂಡು ನಮ್ಗೆ ಮೋಸ ಮಾಡ್ಬಿಟ್ಟೆ ಅಲ್ಲ. ಮೋಸ ಮಾಡಿದ್ದಲ್ದೆ ಜಸ್ಟಿಫಿಕೇಶನ್ ಬೇರೆ ಕೊಡ್ತೀರಾ. ಥೂ ನಿಮ್ ಜನ್ಮಕ್ಕೆ. ನನಗ್ ಬೇಜಾರಾಗ್ತಾ ಇರೋದೇನ್ ಗೊತ್ತಾ, ನಾನ್ ಲವ್ ಮಾಡಿರೋ ಹನಿ ಕೂಡ ಇವ್ರೆಲ್ರ ಜೊತೆ ಸೇರ್ಕೊಂಡು ನಮ್ಮಿಬ್ರಿಗೂ ಮೋಸ ಮಾಡ್ಬಿಟ್ಲು. ಎಲ್ಲಾ ಮೋಸ, ಇಡೀ ಪ್ರಪಂಚನೇ ಮೋಸ ಅಂತ ಹೇಳಿ ವಿವೇಕ್ ಕೆಳಗಡೆ ಬೀಳ್ತಾ ಇರ್ತಾರೆ. ಅಷ್ಟ್ರಲ್ಲಿ ಅಗಸ್ತ್ಯ ಇಟ್ಕೊಂಡು, ಭಾವ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಯಾವನೋ ನೀನು ಭಾವ? ಭಾವ ಅಂತೆ, ಭಾವ ಯಾವ ಸೀಮೆ ಭಾವ ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅದು ಏನಾಯ್ತಂದ್ರೆ ಅಂತ ಕಾವೇರಿ ಹೇಳಕ್ ಬರ್ತಾಳೆ. ಏಯ್ ಯಾರಿ ನೀವು, ನೀವ್ಯಾರಿ ನಮ್ಗಳ ಮಧ್ಯ? ಓಹೋ ಮರ್ತೇ ಬಿಟ್ಟಿದ್ದೆ, ಈ ಪುಣ್ಯಾತ್ಮನ್ ಹೆಂಡ್ತಿ ಅಲ್ವಾ ನೀವು? ಟೀಚರ್ ಅಲ್ವಾ ನೀವು? ನಮಸ್ಕಾರ. ಥೂ, ಟೀಚರ್ ಅಲ್ಲ, ಚೀಟರ್ ನೀವು ಅಂತ ವಿವೇಕ್ ಹೇಳ್ತಾರೆ. ನೋಡ್ ವಿವೇಕ್, ಆಗಿದ್ದೆಲ್ಲ ಆಗೋಗಿದೆ, ಏನೇನೋ ಮಾತಾಡ್ಬೇಡಪ್ಪ ಅಂತ ಶಶಿ ಹೇಳ್ತಾರೆ. ಏನೋ ಆಗಿದ್ದೆಲ್ಲ ಆಗೋಯ್ತಾ? ವಾ ಮಾವ, ಏನ್ ಹೇಳ್ತಾ ಇದ್ದೀರಾ? ಸರಿ ಆಗಿದ್ರೆ ನಾನು ಒಂದ್ ಕೆಲ್ಸ ಮಾಡ್ತೀನಿ. ಆಗಿದ್ದೆಲ್ಲ ಆಗೋಯ್ತಂತ ನಿಮ್ ಮಗಳು ಕುತ್ತಿಗೆಗೆ ತಾಳಿ ಕಟ್ಟಿದ್ದೀನಲ್ಲ, ಅದನ್ನ ಕಿತ್ಕೊಂಡ್ ಹೋಗ್ಬಿಡ್ಲಾ ಅಂತ ವಿವೇಕ್ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಮನೆಯವ್ರಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ. ಏನಪ್ಪ ಈ ತರ ಎಲ್ಲ ಮಾತಾಡ್ತಾ ಇದೀಯಾ ಅಂತ ಶಶಿ ಹೇಳ್ತಾರೆ. ನೋಡಿದ್ರಾ, ಸುಮ್ನೆ ಮಾತಾಡಿದ್ಕೇನೆ ನಿಮ್ ಕೆಲ್ ತಡ್ಕೊಳಕ್ ಆಗ್ತಾ ಇಲ್ಲ. ಹಂಗಿದ್ಮೇಲೆ ನನ್ ತಂಗಿ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು, ಎಷ್ಟೆಲ್ಲ ಕನ್ಸ್ ಕಟ್ಕೊಂಡಿದ್ಲು. ಇನ್ನೇನು ಮಂಟಪಕ್ ಬರ್ತಾ ಇರ್ಬೇಕಾದ್ರೆ ಖೇಲ್ ಖತಮ್ ಮಾಡ್ಬಿಟ್ರಿ, ಎಲ್ಲಾನು ಬ್ಲಾಸ್ಟ್ ಮಾಡ್ಬಿಟ್ರಿ. ಪಾಪ ಅವಳಿಗೆಷ್ಟು ನೋವಾಗಿರ್ಬೇಡ.
ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗುತ್ತಾ ಅದು? ಇಷ್ಟೆಲ್ಲ ಆದ್ರೂನು ಆಗಿದ್ದಾಗ್ಲಿ ಅಂತ ನಿಮ್ಮೆಲ್ರೂ ಕ್ಷಮಿಸಿದಾಳೆ. ಯಾಕೇಳಿ? ಅವಳು ತುಂಬಾ ಗ್ರೇಟು. ಆದ್ರೆ ನಾನ್ ಗ್ರೇಟ್ ಅಲ್ಲ. ನಿಮ್ ಯಾರನ್ನೂ ನನ್ ಕ್ಷಮಿಸಲ್ಲ. ನಾಳೆನೆ ನಾನು ವೀನಾ ಇಲ್ಲಿಂದ ಕರ್ಕೊಂಡು ನನ್ನ ಮನೆಯಿಂದ ಆಚೆ ಹೋಗ್ತೀನಿ. ಆಗ ನಿಮ್ಗೆಲ್ರಿಗೂ ಗೊತ್ತಾಗುತ್ತೆ ಸರಿ ಯಾವುದು ತಪ್ಪ್ಯಾವುದು ಅಂತ ವಿವೇಕ್ ಹೇಳ್ತಾ ಇರ್ತಾನೆ. ಹಂಗೆಲ್ಲ ಅನ್ಬೇಡಪ್ಪ ವಿವೇಕ್. ವೃಂದಾನು ನನ್ಗೆ ಮಗಳ ತರ. ಅವಳಿಗಿವಾಗ ಹುಷಾರಿಲ್ಲ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ? ನೀನ್ ಅವಳ ಬಗ್ಗೆ ಚಿಂತೆ ಮಾಡ್ಬೇಡ. ಅವಳನ್ನ ನಾವ್ ನೋಡ್ಕೋತೀವಿ. ಅವಳು ಚೆನ್ನಾಗಿರ್ತಾಳೆ ಅಂತ ಅಂಬಿಕಾ ಹೇಳ್ತಾರೆ. ಬೇಕಾಗಿಲ್ಲ. ನೀವೆಲ್ರೂ ನನ್ನ ತಂಗಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀರಾ ಅಂತ ನಾನು ನನ್ನ ಕಣ್ಣಾರೆ ನೋಡ್ಬಿಟ್ಟಿದೀನಿ. ನೋಡಿ, ಇಷ್ಟು ವರ್ಷದಿಂದ ನನ್ನ ತಂಗಿನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದೀನಿ. ಅವಳನ್ನ ಹೇಗ್ ನೋಡ್ಕೋಬೇಕಂತ ನನಗ್ ಚೆನ್ನಾಗ್ ಗೊತ್ತು ಅಂತ ವಿವೇಕ್ ಹೇಳ್ತಾನೆ. ವಿವೇಕ್, ಯಾಕೆ ಈ ತರ ಎಲ್ಲ ಕೂಗಾಡ್ತಾ ಇದೀಯಾ? ಇದ್ರಿಂದ ಅನಿಕಂಗೆ ಎಷ್ಟು ಬೇಜಾರಾಗುತ್ತೆ ನೋಡು. ಅವಳು ನಿನ್ ಜೊತೆ ಚೆನ್ನಾಗಿರ್ಬೇಕು ಅಂತ ತಾನೆ ಅವಳು ಸುಮ್ನೆ ಇದ್ದದ್ದು ಅಂತ ಅಜ್ಜಿ ಹೇಳ್ತಾರೆ. ಬೇಜಾರಾಗುತ್ತಾ? ಯಾರ್ಗೆ? ನನ್ನ ಹೆಂಡತಿ ಅನಿಕಂಗ್ ಬೇಜಾರಾಗುತ್ತಾ? ಬೇಜಾರಾಗ್ಬೇಕಾಗಿರೋದು ನನ್ನ ತಂಗಿ ವೃಂದಂಗೆ, ಇವಳಿಗಲ್ಲ. ನನ್ಗೆ ಯಾರು ಲೆಕ್ಕಕ್ಕಿಲ್ಲ. ನೀನು ಕೂಡ ಎಲ್ರ ಜೊತೆ ಸೇರ್ಕೊಂಡು ನನಗ್ ಮೋಸ ಮಾಡ್ದೆ ಅಲ್ಲ, ಅದ್ ನನಗ್ ಬೇಜಾರಾಗ್ತಾ ಇರೋದು ಅನಿಕಾ ಅಂತ ವಿವೇಕ್ ಹೇಳ್ತಾನೆ. ನೀವಿಬ್ರು ಒಬ್ರಿಗೊಬ್ರು ಅರ್ತ್ಕೊಂಡು ಹೊಂದ್ಕೊಂಡು ಜೀವನ ಮಾಡ್ಬೇಕಪ್ಪ. ಹೀಗೆಲ್ಲ ಮಾತಾಡೋದು ಸರಿ ಇಲ್ಲ. ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ ವಿವೇಕ್ ಅಂತ ಅಜ್ಜಿ ಹೇಳ್ತಾರೆ. ಓ ತಪ್ಪಾ? ನಾನ್ ಮಾತಾಡಿದ್ದು ತಪ್ಪು. ನಿಮ್ ಪ್ರಕಾರ ಹೇಗಿದ್ರು ಮದ್ವೆ ಆಗ್ಬಿಟ್ಟಿದೆ. ಈಗ ಏನೇ ಆಗಿದ್ರು ನಾವ್ ಚೆನ್ನಾಗೇ ಇರ್ಬೇಕಲ್ಲ? ವಾ ಅಜ್ಜಿ ವಾ. ನಾನ್ ಕೆಟ್ಟವನು, ನನ್ ತಂಗಿ ಕೆಟ್ಟವಳು. ನೀವೆಲ್ಲ ಸಾಚಗಳಲ್ವಾ? ನಾವಿಬ್ರೇ ಕೆಟ್ಟವ್ರು. ನನ್ ವಿ ಕೆಟ್ಟವಳು ಮತ್ತೆ ನಾನ್ ಕೆಟ್ಟವನು. ನನ್ ವಿ ಎಲ್ಲಿದ್ದಾಳೆ? ನಾನು ಹೋಗ್ಬೇಕಲ್ಲಿಗೆ ಅಂತ ಹೇಳಿ ವಿವೇಕ್ ವೃಂದಾ ರೂಮ್ಗೆ ಹೋಗ್ತಾನೆ. ವೃಂದಾ ಎದ್ದು ಹೊರಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಬಿದೋಗ್ತಾ ಇರ್ತಾಳೆ. ಅಲ್ಲಿಗೆ ಬಂದು ಅನಿಕಾ ಅವಳನ್ನ ಹಿಡ್ಕೊಳ್ತಾಳೆ. ಏಯ್ ಅನಿಕಾ, ಬಾಯಿ ಕಡೆ. ನನ್ನ ತಂಗಿನ ನಾನೇ ಹಿಡ್ಕೊಳ್ತೀನಿ ಅಂತ ಹೇಳಿ ಅನಿಕನ್ನ ದೂರ ತಳ್ಬಿಡ್ತಾನೆ. ನಾನಿದೀನಿ ವಿ, ನಿನ್ಗೆ ನಾನಿದೀನಿ. ಯಾರು ಬೇಡವಿ ನಮ್ಗೆ, ಕುಂತ್ಕೋವಿ. ಸಾರಿ ವಿ, ಲೈಫಲ್ಲಿ ನೀನ್ ಆಸೆ ಪಟ್ಟಿದ್ದೆಲ್ಲಾನು ನಾನ್ ನಿನ್ಗೆ ಕೊಡ್ಸಿದ್ದೀನಿ. ಯಾವ್ದಕ್ಕೂ ಇಲ್ಲ ಅಂದಿಲ್ಲ. ಆದ್ರೆ ಈ ಸಲ ನೀನ್ ಆಸೆ ಪಟ್ಟಿ ಕೇಳಿದ್ದನ್ನ ನನ್ ಕೈಲಿ ಕೊಡ್ಸಕ್ ಆಗಿಲ್ಲವಿ. ಪಾಪಿವಿ ನಾನು, ಪಾಪಿ. ನಿಮ್ ಅಣ್ಣ ಸೋತೋಗ್ಬಿಟ್ಟವಿ ಅಂತ ವಿವೇಕ್ ಕಣ್ಣೀರಾಗ್ತಾ ನಿಂತಿರ್ತಾನೆ. ಬ್ರೋ, ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದೀಯಾ? ಏನೂ ಆಗಿಲ್ಲ ಬ್ರೋ, ಸುಮ್ನಿರು ಪ್ಲೀಸ್ ಅಂತ ವೃಂದಾ ಹೇಳ್ತಾಳೆ. ನನ್ ಕೈಲಿ ಆಗ್ತಾ ಇಲ್ಲವಿ. ಒಬ್ಬ ಅಣ್ಣನಾಗಿ ನನ್ ಕೈಲಿ ನಿನ್ಗೆ ಒಳ್ಳೆ ಲೈಫ್ ಕಟ್ಕೊಡಕ್ ಆಗ್ತಾ ಇಲ್ವಲ್ಲವಿ. ನಾನ್ ಅಣ್ಣ ಆಗಿ ಏನ್ ಪ್ರಯೋಜನವಿ? ಸೋತೋದ ಇವನು, ಸೋತೋಗೆ ಬಿಟ್ಟ. ಬೇಡವಿ ಬೇಡ, ನಾವಿಲ್ಲಿರೋದ್ ಬೇಡ. ಇವ್ರು ಯಾರು ಸರಿ ಇಲ್ಲ. ಬೇರೆ ಎಲ್ಲಾದ್ರೂ ಹೊರಟೋಗೋಣವಿ. ಇಲ್ಲಿರೋದೇ ಬೇಡ ನಾವು. ಸರಿ ಇಲ್ಲ, ಇವ್ರು ಯಾರು ಸರಿ ಇಲ್ಲ ಅಂತ ವಿವೇಕ್ ಹೇಳ್ತಿರ್ತಾನೆ. ಪ್ಲೀಸ್ ಬ್ರೋ, ಹಿಂಗೆಲ್ಲ ಮಾತಾಡ್ಬೇಡ. ನೀನ್ ಈ ತರ ಎಲ್ಲ ಮಾತಾಡಿದ್ರೆ ಪಾಪ ಅದ್ಕೆ ಅವ್ರಿಗೆ ಹರ್ಟ್ ಆಗುತ್ತೆ ಬ್ರೋ ಅಂತ ವೃಂದಾ ಹೇಳ್ತಾಳೆ. ಯಾರ್ ನೀನ್ ಅದ್ಕೆ? ಹರ್ಟ್ ಆದ್ರೆ ಆಗ್ಲಿ ಬಿಡು. ಯಾಕೆ ನಿನ್ಗ ಹರ್ಟ್ ಆಗಿಲ್ವಾ? ನಿನ್ ಬಗ್ಗೆ ಯಾರಾದ್ರೂ ಯೋಚನೆ ಮಾಡಿದ್ರ? ಇಲ್ಲಿ ಮದ್ವೆ ಆಗಿ ಖುಷಿಯಾಗಿ ಸುಖವಾಗಿ ಇರ್ಬೇಕಾಗಿದ್ದವಳು ನೀನು. ಎಲ್ರೂ ಸೇರಿ ನಿನ್ ಲೈಫ್ನೇ ಹಾಳ್ ಮಾಡ್ಬಿಟ್ರಲ್ಲವಿ. ನಿನ್ ಜೀವನನೇ ಹಾಳಾಗೋಯ್ತಲ್ಲವಿ ಅಂತ ವಿವೇಕ್ ಹೇಳಿ ವಾಮಿಟ್ ಮಾಡ್ತಾನೆ. ಅನಿಕಾ ಬಟ್ಟೆ ತಂದು ವಿವೇಕ್ ಬಾಯೆಲ್ಲ ಒರೆಸಿ, ವೃಂದಾ ನಾವ್ ಹೋಗ್ಬೋದಾ? ನಿನ್ಗೇನಾದ್ರೂ ಬೇಕು ಅಂದ್ರೆ ನನ್ನ ಕರಿ ಆಯ್ತಾ ಅಂತ ಅನಿಕಾ ಹೇಳ್ತಾಳೆ. ಅಯ್ಯೋ ಅದ್ಕೆ ಡೋಂಟ್ ವರಿ, ನಾನು ಹುಷಾರಾಗೇ ಇದ್ದೀನಿ. ನೀವು ಪ್ಲೀಸ್ ಬ್ರೋನ ಕರ್ಕೊಂಡೋಗಿ. ಅವನು ರೆಸ್ಟ್ ಮಾಡ್ಬೇಕು, ನೀವು ಕೂಡ ರೆಸ್ಟ್ ಮಾಡಿ. ನಾಳೆಗೆಲ್ಲ ಸರಿ ಹೋಗುತ್ತದ್ಕೆ, ಏನು ಯೋಚನೆ ಮಾಡ್ಬೇಡಿ ಅಂತ ವೃಂದಾ ಹೇಳ್ತಾಳೆ. ಅನಿಕಾ ವಿವೇಕ್ನ ರೂಮಿಗೆ ಕರ್ಕೊಂಡೋಗಿ ಅವನ್ಗೆ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿಸಿ ಹಾಸಿಗೆ ಮೇಲೆ ತಂದು ಮಲಗಿಸ್ತಾಳೆ. ಸಾರಿ ವಿ, ನೀನ್ ಆಸೆ ಪಟ್ಟಂಗೆ ನಾನ್ ನಿನ್ಗೆ ಲೈಫ್ ಕಟ್ಕೊಡಕ್ ಆಗ್ಲಿಲ್ಲ. ನನ್ನ ಕ್ಷಮಿಸ್ಬಿಡುವಿ. ಕ್ಷಮಿಸ್ತೀಯಲ್ಲ ಈ ಅಣ್ಣನ್ನ ಅಂತ ಇರ್ತಾನೆ. ಅನಿಕಾ ಬೆಡ್ಶೀಟ್ ಎಲ್ಲ ಒಸಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ಅನಿಕನ್ ಕೈ ಹಿಡ್ಕೊಳ್ತಾನೆ ವಿವೇಕ್. ಹನಿ, ನಾನು ನಿನ್ನ ಎಷ್ಟು ಲವ್ ಮಾಡ್ತಾ ಇದ್ದೆ ಗೊತ್ತಾ? ನೀನು ನನ್ ವಿಗೆ ಅಮ್ಮ ಆಗಿ ಬರ್ತಿದೀಯ ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಅಮ್ಮ ಯಾವತ್ತಾದ್ರೂ ಈ ತರ ಮೋಸ ಮಾಡ್ತಾಳ? ನನ್ಗೆ ಎಷ್ಟು ನೋವಾಗ್ತಾ ಇದೆ ಗೊತ್ತಾ ಅನಿ? ನನ್ಗೆ ತುಂಬಾನೇ ನೋವಾಗ್ತಾ ಇದೆ. ನಾನೊಬ್ಬ ಅಣ್ಣನಾಗಿ ನನ್ ತಂಗಿಗೆ ಒಳ್ಳೆ ಲೈಫ್ ಕಟ್ಕೊಡಕ್ ಆಗ್ಲಿಲ್ಲ. ನನ್ ವಿ ನಿನ್ನನ್ನೇ ಅಮ್ಮ ಅನ್ಕೊಂಡಿದ್ಲು ಅನಿ. ಅವಳ ಲೈಫೇ ಸ್ಪಾಯ್ಲ್ ಆಗೋತಲ್ಲ ಅನಿ ಅಂತ ವಿವೇಕ್ ಹೇಳೋದ್ನ ಕೇಳಿ ಕಣ್ಣೀರಾಗ್ತಾ ಕುಂತಿರ್ತಾಳೆ. ಈ ಕಡೆ ಕಾವೇರಿ ಅವ್ನು ವಾಮಿಟ್ ಮಾಡಿರೋದೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ. ಅಷ್ಟ್ರಲ್ಲಿ ಅಲ್ಲಿಗೆ ಅನಿಕಾ ಬಂದು ಕಾವೇರಿನ ಹೊರಗಡೆ ಕರ್ಕೊಂಡು ಹೋಗ್ತಾಳೆ. ಏಯ್, ಏನೇ ಮಾಡಕ್ ಹೊರಟಿದ್ಯಾ ಅಂತ ಅನಿಕಾ ಕೇಳ್ತಾಳೆ. ಏನಿಲ್ಲ ಅನಿಕಾ ಅವ್ರೆ, ರೂಮ್ ನ ಸ್ವಚ್ಛ ಮಾಡ್ತಾ ಇದ್ದೆ ಅಷ್ಟೇ ಅಂತ ಕಾವೇರಿ ಹೇಳ್ತಾಳೆ. ಮೇಡಮ್ ಅಂತ ಹೇಳ್ತಾ ಇದ್ದವಳು ಈಗ ಅವ್ರೇ ಅನ್ನೋಷ್ಟು ಬೆಳ್ದಿದ್ಯಾ ನೀನು? ಏಯ್, ನನ್ ಲೈಫ್ ನೇ ಹಾಳ್ ಮಾಡಿ ಇಲ್ಲಿ ಬಂದು ಕ್ಲೀನ್ ಮಾಡೋ ನಾಟಕ ಮಾಡ್ತಾ ಇದ್ಯಾ? ಈ ತರ ಎಲ್ಲ ಮಾಡಿದ್ರೆ ನಿನ್ ಮೇಲೆ ಸಿಂಪತಿ ಹುಟ್ಟುತ್ತೆ ಅಂತ ಅನ್ಕೊಂಡಿದ್ಯಾ? ಇಲ್ಲ ನಿನ್ನ ಒಪ್ಕೊಬಿಡ್ತೀವಿ ಅಂತ ಅನ್ಕೊಂಡಿದ್ಯಾ ಅಂತ ಅನಿಕಾ ಹೇಳ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.